ಒಲೆ ಹಚ್ಚಕ್ಕಿನ ಮುಂಚೆ ಅಗ್ನಿ ದೇವನ್ಗೆ ನಮಸ್ಕಾರ ಮಾಡಬೇಕು. ನನ್ನ ಪದ್ಧತಿ. ಅದ್ಭುತ ಬ್ಯಾಚುಲರ್ ಬಿರಿಯಾನಿ, ಭಯಂಕರ ಬ್ಯಾಚುಲರ್ ಬಿರಿಯಾನಿ, ಭಯಾನಕ ಬ್ಯಾಚುಲರ್ ಬಿರಿಯಾನಿ, ಬೆಂಕಿ ಬ್ಯಾಚುಲರ್ ಬಿರಿಯಾನಿ. ಅಯ್ಯೋ ಏನೇನು ಹೆಸರಿದೆ ಗೊತ್ತಾ ಇದಕ್ಕೆ? ನನ್ನ ನಾಯಿ ಅಂತ ಅದೇನು ಗೊತ್ತಾಯ್ತು ನಿಂಗೆ? ಪ್ರೆಸೆಂಟೇಷನ್ಗೆ 2.5. ನಂಗೆ ಅಷ್ಟು ಬೇಡ. ಒಂದು ಝೀರೋಗೆ ಝೀರೋ ಇಲ್ಲ ಮಗ. ಒಂದು ಏನು ಕಷ್ಟಪಟ್ಟಿದ್ದೆ ಇಲ್ಲ. ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಹೇಳೋ ಥರನೇ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಯಾಕಪ್ಪ ಅಂತಂದರೆ ಇವತ್ತಿನ ವ್ಲಾಗು ಸಿಕ್ಕಾಪಟ್ಟೆ ಕಿರಿಕಾಗಿರುತ್ತೆ. ಕಿರಿಕಪ್ಪ ಕಿರಿಕು. ಈ ವ್ಲಾಗ್ ಫುಲ್ಲು ಕಿರಿಕು, ಮಜಾ, ಕುಕ್ಕಿಂಗು ಎಲ್ಲ ಇರುತ್ತೆ. ಈ ವ್ಯಕ್ತಿ ಯಾರಪ್ಪ ಅಂತಂದರೆ ಕಿರಿಕಿಗೆ ಫೇಮಸ್ಸು. ನಾವು ಬಂದರೆ ಬೆಳಕು ಬರುತ್ತೆ. ಅಣ್ಣ ಬಂದ ಕಿರಿಕಣ್ಣ ಬಂದ. ಅಯ್ಯಪ್ಪ ದೇವ್ರೇ, ಇನ್ನೇನು ಅಡುಗೆ ಮನೆಯಲ್ಲ ಹೆಂಗೆ ಹಾಳು ಮಾಡ್ಬಿಡ್ತಾನೋ, ಎಷ್ಟು ಒಳಕತ್ತಾನೋ, ಏನು ಮಾಡೋದು ದೇವ್ರೇ? ಓಡ್ರ ಅಣ್ಣ ಬಂದ, ಓಡ್ರ. ಬನ್ನಿ ಅಣ್ಣ. ಅಣ್ಣ ಓ ಅಣ್ಣ, ಅಷ್ಟು ಬಿಲ್ಡಪ್ ಕೊಟ್ಟಿದ್ದೀನಿ. ಹಲೋ ಮಿಸ್ಟರ್ ಕಿರಿಕಿರ್ತೆ. ಬಂದೆ ಕಿರಿಕಿರ್ತೆ ಹಲೋ ಹಲೋ, ಒಂದ್ ನಿಮಿಷ. ಹೌದು, ಅಡುಗೆ ಮಾಡೋದಿಕ್ಕಂತಾನೆ. ಸ್ವಲ್ಪ ಸಮಾಧಾನ. ಏನ್ ಯಾವಾಗ್ಲೂ ಬರ್ಬೇಕಾದ್ರೆ ಕಿರಿಕ್ ಮಾಡ್ಕೊಂಡ್ ಬರ್ತಿರಲ್ಲ ನೀವು? ಕಿರಿಕಲ್ಲ, ಅಡುಗೆ ಮಾಡ್ಬಿಡೋಣ. ಏನು ಹೇಳು? ಅಡುಗೆ ಏನು ಹೇಳು? ನನಗೇನ್ ಗೊತ್ತು ನೀವೇನೇನು ಏನ್ ಮಾಡ್ಬೇಕು ಈಗ? ಒಂದ್ ನಿಮಿಷ. ನನ್ ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್. ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸುಮಾರು ಜನರಿಗೆ ತಲುಪಿಸಿ. ಫೇಸ್ಬುಕ್ ಅಲ್ಲಿ ಇದ್ದಾಳೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾಳೆ, ಯೂಟ್ಯೂಬ್ ಅಲ್ಲಿ ಇದ್ದಾಳೆ, ಎಲ್ಲೆಲ್ಲಿದ್ದಾಳೆ ಎಲ್ಲ ಕಡೆ ಫಾಲೋ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಕಮೆಂಟ್ ಮಾಡಿ, ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿ. ಅಷ್ಟು ಹೋಯ್ತಲಮ್ಮ? ಯಾಕಣ್ಣ? ಆಯ್ತು ಹೇಳಮ್ಮ. ಯಾಕಣ್ಣ? ನಿನ್ ಪ್ಯಾಟರ್ನ್ ನಿನ್ನ ಇಷ್ಟ, ಹೇಳು. ಇಲ್ಲ, ಇವತ್ತು ನಿಮ್ದೇನೆ ಯಶೋಸ್ ಕಿಚನ್ ಅಲ್ಲಿ ನೀವೇನ್ ಮಾಡ್ತೀರಾ ಮಾಡಿ. ನಿಮ್ ಇಷ್ಟ ಬಂದಿದ್ ಮಾಡಿ. ಓಕೆ. ನಿಮ್ ಇಷ್ಟ ಬಂದಿದ್ರೆ ತಿರಿ. ಓಕೆ ಅಷ್ಟೇನಾ? ಟೀ ರಾಗಿ ಮುದ್ದೆ ಮಾಡ್ಲಾ? ಮಾಡಿ. ಟೀ ರಾಗಿ ಮುದ್ದೆನಾ? ಬೇಡ. ನನ್ ಗಂಡಂಗ್ ನಾನಿರೋದು ಒಬ್ಳೆ ಹೆಂಡ್ತಿ. ಗ್ಯಾರಂಟಿ ನಿಂಗೆ? ಅಲ್ಲ ಕೇಳಿದೆ. ಮಾಂಗಲ್ಯ ನನ್ಗಿಂತ ಮೌಲ್ಯ ಇರೋದು ನನ್ಗೊಬ್ನೇ ಗಂಡ, ಅವನಿಗೆ ನಾನೊಬ್ಳು. ಆಯ್ತು. ಸೊ ನಾನು ಹುಷಾರಾಗಿರ್ಬೇಕು. ಈಗ ಏನ್ ಮಾಡೋಣ ಹೇಳು? ನನಗೆ ಏನ್ ಗೊತ್ತಾ, ಏನಾನ ಇದಿರ್ಬೇಕು, ಇರ್ಬೇಕು. ಸರಿ, ಹೋದ್ರೆ ಹೋಗ್ಲಿ. ಇವತ್ತೇನ್ ಮಾಡ್ತಾ ಇದ್ದೀರಾ ನಮ್ಮ ಯಶಸ್ ಕಿಚನ್ ಅಲ್ಲಿ? ಯಶಸ್ ಕಿಚನ್ ಅಲ್ಲಿ ನಾನು ನೋಡಮ್ಮ, ನೀವು ಸಂಸಾರಸ್ಥರು, ಹೌದು, ನಾವು ಬ್ಯಾಚುಲರ್ಸ್. ಹಾಗಾಗಿ ಬ್ಯಾಚುಲರ್ಸ್ಗಳಿಗೆ ಅಡುಗೆ ಮಾಡೋ ಕಷ್ಟ ಇದೆಯಲ್ಲ, ಅದು ನಮ್ಗೆ ಗೊತ್ತು. ಹಾಗಾಗಿ ಅರ್ಜೆಂಟಿಗೆ ಇಮಿಡಿಯೇಟ್ ಆಗಿ ಟೇಸ್ಟಿಯಾಗಿ ಮನೇಲೇ ಅಡುಗೆ ಮಾಡ್ಕೊಳ್ಳೋದು ಹೆಂಗೆ? ಈ ಪ್ರತಿ ಝೊಮ್ಯಾಟೊ ಸ್ವಿಗ್ಗಿಗೆ ದುಡ್ಡಾಕಿ ಸಾಕಾಗಿ ಯು ಸೇವ್ಡ್ ದಟ್ಟು, ಯು ಸೇವ್ಡ್ ದಿಸ್ಸು ಅಂತ ಎಲ್ಲ ಹೇಳಿಸ್ಕೊಳ್ಳೋ ಬದಲು ಸಿಂಪಲ್ ಆಗಿ ಮನೇಲೆ ಗಂಡು ಮಕ್ಕಳು ಅಡುಗೆ ಮಾಡ್ಕೊಳ್ಳೋದು ಹೆಂಗೆ? ಗಂಡು ಮಕ್ಕಳು ಮಾತ್ರ ಅಂತಲ್ಲ, ಹೆಣ್ಣು ಮಕ್ಕಳು ಸಹಿತ. ನೀವು ಬ್ಯಾಚುಲರ್ ಜೀವನ ಮಾಡ್ತಾ ಇದ್ರೆ, ಒಂದು 3-4 ಜನ ಸೇರ್ಕೊಂಡು ಒಂದು ಮನೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಹೋಯ್ತಾರೆ, ಅಲ್ಲಿ ನೀವು ಒಂದು ಅದ್ಭುತವಾದ ಬ್ಯಾಚುಲರ್ ಪಲಾವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬರೀ ಬ್ಯಾಚುಲರ್ಸೇ ಅಲ್ಲ, ಹೆಂಡತಿ ಊರಿಗೆ ಹೋದಾಗ, ಹೆಂಡತಿ ಏನು ಕೆಲಸದಲ್ಲಿ, ಹೆಂಡತಿ ಊರಿಗೆ ಹೋದಾಗ ಗಂಡ ಬ್ಯಾಚುಲರೇ ಅಲ್ವೇ? ಹೆಂಡತಿ ಕೆಲ್ಸಕ್ಕೆ ಹೋದಾಗ ಗಂಡ ಅವಾಗ ಹೆಂಡತಿಗೋಸ್ಕರ ಅಡುಗೆ ಮಾಡ್ಬೋದಲ್ವೇ? ಇದು ಜನರು ತಿನ್ಸ್ಬೋದಾ ಇಲ್ಲ ನಂಗೆ ಗೊತ್ತಿಲ್ಲ. ನಾವು ಮಾತ್ರ ಮಾಡ್ಕೊಂಡು ತಿನ್ಬೋದು. ಯಾಕೆ ತಿನ್ಸಕ್ಕಾಗಲ್ಲ? ಇವತ್ತು ನೀವು ನಿನ್ ತಂಗಿ ತಿನ್ನಿಸ್ತಾ ಇಲ್ವಾ ನೀವು? ಆಯ್ತು, ತಿನ್ಸ್ಬಿಡೋಣ, ಆಗಿದ್ದಾಗ್ಲಿ. ನೋಡೇ ಬಿಡೋಣ, ಶುರು ಮಾಡುವ. ಒಲೆ ಹಚ್ಚಕ್ಕಿನ ಮುಂಚೆ ಅಗ್ನಿ ದೇವನ್ಗೆ ನಮಸ್ಕಾರ ಮಾಡಬೇಕು. ನನ್ನ ಪದ್ಧತಿ. ಆಯ್ತು, ಮಾಡಿದೆ. ಈಗ ನಾನು ಹೇಳ್ತಾ ಹೋಗ್ತೀನಿ ಬ್ಯಾಚುಲರ್ ಪಲಾವನ್ನು ಮಾಡುವುದು ಹೇಗೆ. ಈ ಪಲಾವ್ಗೆ ಬೇಕು ಸಿಕ್ಕಾಪಟ್ಟೆ ಐಟಮ್ಸು.
ಆದರೆ ಏಯ್ ಹ್ಯಾಪಿ ಸುಮ್ಮನೆ ಇರೋ ಐಟಮ್ಸ್ ಹೇಳ್ತಾ ಇಲ್ವಾ ಇಲ್ಲಿ ನಾನು ಇನ್ನೊಂದು ನಾಯಿ ಬಂತು ಅನ್ಸುತ್ತೆ ಬೊಗಳ್ತಾವನೆ ಯಾಯ್ ಯಾಕೆ ನನ್ನ ಗಂಡನ ನಾಯಿ ಅಂತೀರಾ ನೀವು? ನನ್ನ ಗಂಡ ಅಂತ ಹೇಳಲೇ ಇಲ್ವೇ ಅಲ್ಲಿ ಬಂದಿರೋದು ನನ್ನ ಗಂಡ. ಇನ್ನೊಂದು ನಾಯಿ ಎಂದೆ ಇನ್ನ ನಾನು ನಿನ್ನ ಗಂಡ ಹೆಸರು ಹೇಳಲಿಲ್ಲ, ನಿರಂಜನ್ ನಾಯಿ ಅಂತಾನೂ ಹೇಳಲಿಲ್ಲ. ಯಾಕೆ ಹಿಂಗೆ ಮಾಡ್ತೀಯ? ಸರಿ ಹೋಗ್ಲಿ ಬಿಡಿ, ಇಂಗ್ರೀಡಿಯೆಂಟ್ಸ್ ಹೇಳಿ. ಇಂಗ್ರೀಡಿಯೆಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಹಂಗೆ ಶಾರ್ಟಲ್ಲಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಅಡುಗೆ ಎಣ್ಣೆ ಬೇಕು ಒಂದು ಸ್ವಲ್ಪ, ಆಮೇಲೆ ಈ ಪಲಾವ್ ಸಾಮಾನು ಅಂದರೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಇವೆಲ್ಲ ಬರ್ತಾವಲ್ಲ ಅದು, ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತಾಕತ್ತಿಗೆ ಅಂದರೆ ನಿಮಗೆ ಎಷ್ಟು ತಾಕತ್ತಿದೆಯೋ ಅಷ್ಟು ಉಪ್ಪ, ಆಮೇಲೆ ಸ್ವಲ್ಪ ಸೋಂಪಿನ ಕಾಳು, ಹೆಚ್ಕೊಂಡಿರೋ ಈರುಳ್ಳಿ, ಹೆಚ್ಕೊಂಡಿರೋ ಟೊಮಾಟೊ, ಆಮೇಲೆ ಚೆನ್ನಾಗಿ ರುಬ್ಕೊಂಡಿರೋ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ 3 ಸೇರಿಬಿಟ್ಟು ಚೆನ್ನಾಗಿ ರುಬ್ಬಿರೋ ಮಸಾಲೆ, ಆಮೇಲೆ ನೆನೆಸ್ಕೊಂಡಿರೋ ಅಕ್ಕಿ ಬುಕ್ಕು, ಅಕ್ಕಿ ಇಲ್ಲದೆ ಪಲಾವ್ ಆಗಲ್ಲ. ಹಾಗೆ ಆಲೂಗಡ್ಡೆ, ಅದು ದಪ್ಪ ಆಲೂಗಡ್ಡೆ ಬೇಕಾದ್ರೆ ದಪ್ಪ ಆಲೂಗಡ್ಡೆ ಇಟ್ಕೊಳ್ಳಿ, ಚಿಕ್ಕ ಆಲೂಗಡ್ಡೆ ಬೇಕು ಅಂದರೆ ಚಿಕ್ಕ ಆಲೂಗಡ್ಡೆ ಇಟ್ಕೊಳ್ಳಿ. ಇಷ್ಟು ಐಟಮು, ಅದ್ರ ಜೊತೆಗೆ ಒಂದಿಷ್ಟು ಪೌಡ್ರುಗಳು, ಏನು ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಆ ಪುಡಿ ಈ ಪುಡಿ ಎಲ್ಲ ಸೇರಿದರೆ ಪುಲಾವ್. ಯಾವ ಪುಲಾವ್? ಬ್ಯಾಚುಲರ್ಸ್ ಪುಲಾವ್. ನಿನ್ನ ನಾಯಿ ಅಂದ ಪಾಂಡೆ, ಇನ್ನೊಂದು ನಾಯಿ ಬಂದ ಅಂತ. ನನ್ನ ನಾಯಿ ಅಂತ ಅದೇನ್ ಗೊತ್ತಾಯ್ತು ನಿಂಗೆ? ನಾನ್ ಚಿಕ್ಕ ನಾಯಿ, ಒಂದು ದೊಡ್ಡ ನಾಯಿ. ನಾನು ಡಾಬರ್ಮನ್ನು, ಅವನು ಜರ್ಮನ್ ಶೆಫರ್ಡ್. ನಿನ್ನ ಯೂಟ್ಯೂಬ್ ಅಲ್ಲಿ ಇವನ್ ಮಾಡ್ತಾವನ. ನಾನು ಪೊಮರಿಯನ್ನು. ನೀನು ಏನಿದ್ವಿ ನಮ್ಮ ಏನು ಒಂದು ವೆಲ್ಕಮ್ ಇಲ್ಲ, ಒಂದು ಇದಿಲ್ಲ. ಇಲ್ಲಿ ಬಂದರೆ ಕತ್ಲು ಕಣ ಲೈಟ್ ಆಫ್ ಮಾಡ್ಬಿಟ್ಟು ಒಳಗಡೆ ಕರ್ಸವಳೆ. ಏನು ಯಾರು ಹೇಳಿ ನಿಮ್ಮ ಹ್ಯಾಪಿ ಅಂತೂ, ನಾನು ಯಾವುದೋ ಕರಿ ನಾಯಿ ಬಂತು ನಂಗೆ ಬೊಗಳ್ತಾವ್ ನನ್ನ ಅಂತ. ಅವ್ನು ಕ್ಲೀನಾಗಿ ಕಂಡಿಡಿದ. ಓಕೆ, ಅವ್ನು ಬಂದ, ಅವ್ನು ಫ್ರೆಶ್ ಆಗಕ್ಕೆ ಹೋದ, ಟೇಸ್ಟ್ ನೋಡೋಕೆ ಆಮೇಲೆ ಬರ್ತಾನೆ. ಈಗ ನಾವು ಶುರು ಮಾಡುವ ನಮ್ಮ ಬ್ಯಾಚುಲರ್ಸ್ ಪಲಾವ್. ಮೊದಲಿಗೆ ಸ್ಟವನ್ನು ಸಣ್ಣಗೆ ಹಚ್ಚಿಕೊಳ್ಳಿ. ಸಣ್ಣಗೆ ಹಚ್ಕೋಬೇಕಾ? ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಸೀದ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ. ಈಗ ಅಡುಗೆ ಎಣ್ಣೆ ಹೇಳಿದ್ನಲ್ಲ, ಅಡುಗೆ ಎಣ್ಣೆನ ನೋಡು, ಸ್ವಲ್ಪ ಹಿಂಗೆ ಹಾಕ್ಕೊಂಡು. ಎಷ್ಟು ಟೇಬಲ್ ಸ್ಪೂನು? ಅದೊಂದು 3-4 ಅಂತ ಇಟ್ಕ. ನಾವೊಂದು 400 ಗ್ರಾಮ್ ಹತ್ತತ್ರ ಅಕ್ಕಿ ಇರೋದು, ಸೊ ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಏನು ಗೊತ್ತಾ, ಯಾವಾಗಲೂ ಅಡುಗೆ ಪ್ರೋಗ್ರಾಮಲ್ಲಿ ಒಂದು ತಿಳ್ಕೊ, ಎಷ್ಟೆಷ್ಟು ಹಾಕ್ತೀವಿ ಅಂತ ಹೇಳ್ಬಾರ್ದು, ಏನೇನು ಹಾಕ್ತೀವಿ ಅಂತ ಹೇಳ್ಬೇಕು. ಎಷ್ಟೆಷ್ಟು ಹಾಕ್ತೀವಿ ಅನ್ನೋದು ಅವ್ರಿಗೆ ಬಿಟ್ಬಿಡ್ಬೇಕು. ಖಾರ ಜಾಸ್ತಿ ಬೇಕಾದರೆ ಅವ್ರು ಖಾರದ ಪುಡಿ ಜಾಸ್ತಿ ಹಾಕತ್ತಾರೆ, ಉಪ್ಪು ಜಾಸ್ತಿ ಬೇಕಾದ್ರೆ ಅವ್ರು ಉಪ್ಪು ಜಾಸ್ತಿ ಹಾಕತ್ತಾರೆ, ಅವ್ರಿಗೆ ಜಾಸ್ತಿ ಜನಕ್ಕೆ ಮಾಡಬೇಕು ಅಂದ್ರೆ ರೈಸ್ ಜಾಸ್ತಿ ಹಾಕತ್ತಾರೆ. ಹಂಗೆಲ್ಲ ಹೇಳ್ಬಾರ್ದು, ಏನು ಹಾಕ್ತೀವಿ ಅದನ್ನು ತೋರಿಸ್ಬೇಕು. ಅಲ್ವೋ ನಾವು ಬ್ಯಾಚುಲರ್ಸ್ದು ಅಡುಗೆಲ್ಲ ಮಾಡ್ತಾರದು, ಬ್ಯಾಚುಲರ್ಸ್ಗೆ 1 ಟೇಬಲ್ ಸ್ಪೂನ್ ಹಾಕ್ತಾ ಇದೀವಿ ಅಂತಂದ್ರೆ ಅದನ್ನ ಹೇಳಲೇಬೇಕು. ಏನು ಅಷ್ಟು ದಡ್ರ ಬ್ಯಾಚುಲರ್ಸು, ಗೊತ್ತಾಗಲ್ಲ. ನಿಂಗೆ ಗೊತ್ತಾಗಲ್ಲ ಆಗಲ್ಲ ನೋಡು. ನೀವು ಅವಾಗಲೇ ಉಪ್ಪೇ ಹೇಳಿರ್ಲಿಲ್ಲ. ಇದು ಹಾಕ್ಕೊಂಡು ನಮ್ಮ ನಿನಗೆ ಏನೇನು ಐಟಮ್ಗೆ ನಾನು ಸ್ಟವ್, ಮಿಕ್ಸಿ ಇವೆಲ್ಲ ಕಳಿಸಿದ್ದೀನಿ ನೋಡಿ. ನಾನು ಸ್ಟವ್ ಬೇಕು, ಗ್ಯಾಸ್ ಬೇಕು, ಮಿಕ್ಸಿ ಜಾರ್ ಬೇಕು ಅಂತೆಲ್ಲ. ಏನು ಮಾಡೋದು ಹೇಳಿ? ಇವ್ರು ಹೇಳ್ತಾಳೆ ನೋಡಿ, ಪಲಾವ್ ಎಲೆ ಹಾಕ್ಬಿಡಮ್ಮ, ಒಂದು 50 ಹಾಕ್ಬಿಟ್ಟು ಹೇಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಡಿಪ್ಪ. ನೋಡಿ ಪಲಾವ್ ಎಲೆ ಹಾಕಿದೆ, ಅದಕ್ಕೀಗ ಚಕ್ಕೆ 2 ಎಳೆ ಸ್ಟ್ರಾಂಗ್ ಆಗಿದ್ದಂಗಿದೆ, ಏಲಕ್ಕಿ, ಇದೇನು ಗೊತ್ತಾ ಘಮ ಘಮ ಬರುತ್ತೆ ಏಲಕ್ಕಿ ಇದ್ರೆ. ಲವಂಗ ತುಂಬ ಜಾಸ್ತಿ ಹಾಕೊಂಬಿಡಿ, ಕೈ ಬಂದ್ಬಿಡುತ್ತೆ. ಹಂಗಾಗಿ ಸುಮ್ಮನೆ ತೋರಿಸಿ, ಪಲಾವ್ಗೆ ತೋರಿಸಿ ಅಂದ್ರೆ ಸುಮ್ಮನೆ ಹಿಂಗೆ ತೋರಿಸ್ಬೇಕು, ಹಂಗಲ್ಲ. ತೋರಿಸೋದು ಅಂತಂದ್ರೆ ಕಮ್ಮಿ ಹಾಕೋದು ಅಂತ. ಓಕೆ ಆಯ್ತಾ? ಇಷ್ಟ ಆಯ್ತು. ಇಷ್ಟ ಆದಮೇಲೆ ಸ್ವಲ್ಪ ಅದನ್ನ ಹಿಂಗಲ್ಲಾಡಿಸಿ, ಹಂಗಲ್ಲಾಡಿಸ್ಬೇಕಾ? ಎಲ್ಲ ಆಡಿಸ್ಕೊಂಡು ಆಹಾ ಅದ್ಭುತ. ನೀನು ನೋಡ್ದಾ ಹಿಂಗೆ ಬರ್ತಾ ಇದೆ ಪಲಾವ್ ಸ್ಮೆಲ್ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಬರ್ತಾ ಇದೆ. ಈಗ ಆಯ್ತಾ? ಈಗ ಇದಕ್ಕೆ ನೋಡಿ ಸೋಂಪಿನ ಕಾಳು ಒಂದು ಸ್ವಲ್ಪ ಹಾಕೊಂಡ್ಬಿಡು, ಯಾಕಂತಂದ್ರೆ ಸ್ವಲ್ಪ ರೋಸ್ಟ್ ಟೈಮ್ ಹಿಡಿತದೆ. ಹಂಗೆ ಸುಮ್ಮನೆ ಇರ್ಬೇಕು ಹ್ಯಾಪಿ, ಅಡುಗೆ ಮಾಡ್ತಾ ಇದ್ದೀನಿ ತಾನೆ, ಉಳಿದ್ರೆ ನಿಂಗೂ ಕೊಡಲ್ವಾ? ಓ ನಾ ವಾಕಿಂಗ್ ಕಳಿಸ್ಬೇಕು, ಇರಿ ನೀವು ಮಾಡ್ತಾರೆ ಬಂದೆ. ನೋಡ್ರಪ್ಪ, ಇವ್ರ ಮನೆಗೆ ಬಂದು ವಾಕಿಂಗು, ಇವ್ರ ಗಂಡಂದು ಟ್ರೀಟ್ಮೆಂಟು ಎಲ್ಲ ನೋಡ್ಬೇಕು. ಇಲ್ಲಿ ಈರುಳ್ಳಿ ಹೆಚ್ಚಿಕೊಂಡಿದ್ದೇವೆ, ಆ ಉದ್ದುದ್ದ ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಅದೊಂದು ಸ್ವಲ್ಪ ಗೋಲ್ಡನ್ ಫ್ರೈ ಅಲ್ದಿದ್ರು ಸ್ವಲ್ಪ ಫ್ರೈ ಆಗಿ ಈರುಳ್ಳಿಯನ್ನು ನೀಟಾಗಿ ಹುರ್ಕೊಳ್ಳುವ ಕಾರ್ಯಕ್ರಮ. ಅಯ್ಯೋ ಈಗ ಜಾಸ್ತಿ ಮಾಡ್ಬಿಡ್ತಾರೆ ಆಯಿತಾ? ಆಹಾ ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ಏನು ಗೊತ್ತಾ, ಬ್ಯಾಚುಲರ್ಸ್ಗಳಿಗೆ ಬಲೇ ಕಷ್ಟಪ್ಪ. ಬೆಳಿಗ್ಗೆ ಎದ್ಬಿಟ್ಟು ಆಸೆ ಆಗುತ್ತೆ ಎಲ್ಲಾನ ಒಂದು 30 ರೂಪಾಯಿ 40 ರೂಪಾಯಿ ಕೊಟ್ಟು ಇಡ್ಲಿ ತಿನ್ಕೊಂಬಿಡೋಣ ಅಂತ. ಆದರೆ ಕೆಲವು ಕಡೆ ಸೋಡಾ ಹಾಕಿರ್ತಾರೆ, ಅಮ್ಮ ಫೋನ್ ಮಾಡ್ಬಿಟ್ಟು ಊರಿಂದ ಹೇಳ್ತಾರೆ ಬೇಡ ಕಣೋ ಹೋಟ್ಲಲ್ಲಿ ತಿನ್ನಬೇಡ, ಏನಾದರೂ ನೀನೇ ಮಾಡ್ಕೋ ಅಂತ. ಅಂಥ ಸಂದರ್ಭದಲ್ಲಿ
ನಾವುಗಳು ಅಪರೂಪಕ್ಕಾದರೂ ಇಂಥದ್ದೊಂದು ಪ್ರಯತ್ನ ಮಾಡಬೇಕು ಅಂತ ಬ್ಯಾಚುಲರ್ಸ್ ಪಲಾವ್ ಮಾಡ್ತಾ ಇದ್ದೀವಿ. ಟೊಮ್ಯಾಟೊ ಬರಬೇಕು. ಆಮೇಲೆ ಏನು ಗೊತ್ತಾ, ಈ ಪಲಾವು ಎಲ್ಲ ಒಬ್ಬೊಬ್ರದ್ದು ಒಂದೊಂದು ವೆರೈಟಿ ಇರುತ್ತೆ. ಅಂದರೆ ಕೆಲವರು ಕ್ಯಾರೆಟು, ಬೀನ್ಸು, ಅದಕ್ಕೆ ಹೇಳ್ತೀನಿ ಬ್ಯಾಚುಲರ್ ಪಲಾವ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಿಂಪಲ್ ಆಗಿ ನೀವೇ ಪುಡಿ ಮಾಡಿಕೊಂಡು ಇರೋ ಐಟಮಲ್ಲೇ ಸಣ್ಣದಾಗಿ ರುಬ್ಕೊಂಡು, ಏನಿಲ್ಲ ಅಂತಂದ್ರೆ ಒಂದು ಮಿಕ್ಸಿ, ಒಂದು ಸ್ಟವ್, ಒಂದು ಕುಕ್ಕರ್ ಅಂತೂ ಇರುತ್ತಲ್ವಾ, ಅಲ್ಲಿ ಮಾಡಿಕೊಳ್ಳುವ ಪಲಾವನ್ನು ನಾನು ನಿಮಗೆ ತೋರಿಸುತ್ತಿದ್ದೇನೆ. ಆಯ್ತು ಆಯ್ತು. ಸೊ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀರಾ? ಆಯಿತು. ಹೀಗಿರುವಾಗಲೇ ಸ್ವಲ್ಪ ಆದ ಕೂಡಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವು ಇದನ್ನು ರುಬ್ಕೋತೀರಲ್ಲ ಆವಾಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು, ಅಂದರೆ ಪುದೀನ, ಕರಿಬೇವಿನ ಸೊಪ್ಪು ಅಂತೀನಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ರುಬ್ಕೋತಿರಲ್ಲ ಅಲ್ಲೇ ಬೇಕಾದರೆ ಸ್ವಲ್ಪ ಹಾಕ್ಕೊಳಂಗಿದ್ರೆ ಹಾಕೊಂಡ್ಬಿಡ್ಬೋದು. ಇಲ್ಲ ಅಂತಂದರೆ ಸಪ್ರೇಟಾಗಿ ಇಲ್ಲ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು ವರ್ಷದ ಅಡುಗೆ ಮಾಡ್ತಾ ಇದ್ದೀರಾ ನೀವು? ನಾನು 1986ರಲ್ಲಿ ಹುಟ್ಟಿದ್ದು. ಅದಾದ್ಮೇಲೆ ಒಂದು 29 ವರ್ಷ ಅಡುಗೆ ಮಾಡಿಲ್ಲ. 29 ವರ್ಷ ಆದ್ಮೇಲೆ ಅನ್ನ ಮಾಡೋದು ಕಲಿತೆ. ಈಗ ಕಳೆದ 2 ವರ್ಷದಿಂದ ಬದುಕು ಅನಿವಾರ್ಯವಾಗಿ ಅಡುಗೆ ಕಲಿಸುವಂತೆ ಮಾಡಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಂಗ್ ಗೊತ್ತಾ, ಸ್ಮೆಲ್ ಬರುತ್ತೆ. ರಾ ಸ್ಮೆಲ್ ಬಂದ್ರೆ ಅದಕ್ಕೆ ಅದನ್ನ ಹಾಕೊಂಡು ನೀಟಾಗಿ ಹುರಿದುಕೊಳ್ಳುವ ಕಾರ್ಯಕ್ರಮ. ಏನ್ ತಿಂತಾನಮ್ಮ ನಿನ್ ಗಂಡ? ಖುಷಿಯಾಗಿ ಖುಷಿಯಾಗಿ ನಾನು ಏನೇ ರುಚಿಯಾಗಿ ಮಾಡಿಕೊಟ್ರು ಎಲ್ಲ ಖುಷಿಯಾಗಿ ತಿಂತಾನೆ. ಹಂಗಾರೆ ಅವ್ನು ಏನು ತಿನ್ನಲ್ಲ ಅಂತ ಆಯ್ತು. ನಿನ್ ಗಂಡ ರುಚಿಯಾಗಿ ಮಾಡಿಕೊಟ್ರೆ ತಿಂತಾನೆ, ಖುಷಿಯಾಗಿ ಇದ್ರೆ. ನಾನು ಏನೇ ಮಾಡಿಕೊಟ್ರು ತಿಂತಾನೆ. ಮೊಸರು ಮಾಡಿಕೊಟ್ರು ಖುಷಿಯಾಗಿ ತಿಂತಾನೆ, ಉಪ್ಪಿಟ್ಟು ಮಾಡಿಕೊಟ್ರು ಚೆನ್ನಾಗಿ ತಿಂತಾನೆ, ಚಪಾತಿ ಮಾಡಿದ್ರು ತಿಂತಾನೆ, ಮಾಡಿದ್ರು ತಿಂತಾನೆ, ಎಲ್ಲ ತಿಂತಾನೆ. ಬಂಡವಾಳು. ಏನ್ ಬಂಡವಾಳು ಅವನು? ಯಾಕೆ? ಆಯ್ತಾ? ಆಯ್ತು. ಈಗ ಇಷ್ಟ ಆದ್ಮೇಲೆ ರುಬ್ಕೊಂಡಿದ್ವಲ್ಲಪ್ಪ, ರುಬ್ಬಿಕೊಂಡಿರುವಂತಹ ಪುದೀನ, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ. ಎಷ್ಟು ಮೆಣಸಿನ್ಕಾಯಿ ಹಾಕಿಲ್ಲ? ಕರೆಕ್ಟಾಗಿ ಕರಿಬೇವಿನ ಸೊಪ್ಪು ಹಾಕಿಲ್ಲ, ಕೊತ್ತಂಬರಿ ಸೊಪ್ಪು. ನಮ್ ಕನ್ಫ್ಯೂಸ್ ಅಮ್ಮ, ಹೇಳು ಯಾಕೆ ಮಾಡಿಸ್ತದೀನೋ ಅಡಿಗೆ? ಅಲ್ಲ ಹೇಳು. 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಓಕೆಪ್ಪ. ಇದರಲ್ಲಿ ನೀಟಾಗಿ ಇದು ಹೋಗಿ ಒಳಗೆ. ಅದು ಒಂದು ಏನು ಗೊತ್ತಾ, ಒಂದು ಗ್ರೀನ್ ಕಲರ್ ಬರುತ್ತೆ. ಅದು ನಾಟಿ ಸ್ಟೈಲ್ ಅಂತಾರಲ್ಲ, ಅದರ ನೀನು ರೂಪಕ ಪ್ರೇರಕ ಶಕ್ತಿ ಅದು. ಹಂಗೆ ಕಾಣಿಸ್ಬೇಕು ಪಲಾವ್. ಈಗ ಹೀಗಿರುವಾಗ ನಾವು ಏನ್ ಮಾಡುವ, 2 ಐಟಮ್ ಒಳಗೆ ಹೋಗಿದೆ. ಒಂದು ಬಟಾಣಿ. ಇದೇನ್ ಗೊತ್ತಾ, ಮೆದು ಗ್ರೀನ್ ಪೀಸ್. ಅದೇನಂತ ಗ್ರೀನ್ ಪೀಸ್ ತಾನೇ ಇದು ಕೇಳೋದು? ಹಸಿ ಬಟಾಣಿ. ಹಸಿ ಬಟಾಣಿ ಇದ್ರೆ ಚೆನ್ನಾಗಿರುತ್ತೆ. ಅದು ಸಿಗ್ಬೇಕು ಅನ್ನದ ನಡುವೆ. ಅದು ಸಿಕ್ಕರೆ ಅದರ ಮಜವೇ ಬೇರೆ. ಅದು ಮಜವೇ ಬೇರೆ. 1 ಕಪ್ ಅಷ್ಟು ಬಟಾಣಿಯನ್ನು ಹಾಕಿಕೊಂಡಿದ್ದಾರೆ. ನಮ್ಮ ಕಿರಿಕಿರುತಿ ಹಾಕಿಕೊಂಡಿದ್ದೇನೆ. ಈಗ ಅಬ್ಬಾ, ಎಲ್ಲ ಅಡಿಗೆ ಮಾಡ್ತಾ ಇದ್ರೆ ಗೋಡೆಗೆ ಎಲ್ಲ ನೋಡಿ ಪಚ್ಚ ಪಚ್ಚ. ಬನ್ನಿ, ಹತ್ರ ಬನ್ನಿರಿ. ಅಮ್ಮ, ತಪ್ಪು ಯಾರ್ದು? ಇಲ್ಲಿ ನೋಡಿ, ಪಚ್ಚ ಪಚ್ಚ. ತಪ್ಪು ಯಾರ್ದು? ಅಯ್ಯೋಯ್ಯೋಯ್ಯೋ, ಅರ್ಶನ. ಇಲ್ಲಿ ನೋಡಿ, ಅರ್ಶನ ಪುಡಿ ನಾನ್ ಚೆಲ್ಲಿದ್ದ? ಇನ್ನೇನು, ನಮ್ಮ ತಾತ ಬಂದ್ ಚೆಲ್ಲಿದ್ರ? ನಾನು ಮುಂಚೆನೆ ಹಂಗೆ ಕೊಟ್ಟಮ್ಮ ಸ್ಟವ್ನ. ದೃಷ್ಟಿ ಆಗುತ್ತೆ ಅಣ್ಣ, ನೀನು ಬಂದಾಗ ಸ್ಟವ್ ಮೇಲೆ ನನ್ನ ಹಾಕೊಂಡ್ಬಿಡು. ಫ್ಲಾಶ್ ಬ್ಯಾಕ್. ಚಲ್ಕೊಂಬಿಡು ಅಂತ ಹೇಳಿ ಅಲ್ಲಿ ನೋಡಿ, ಅದು ಗೋಡೆ ಪ್ಯೂರ್ ಗ್ರೀನ್ ಕಲರ್. ನಾನು ಅದನ್ನ ಹಾಕೊಂಡ್ಬಿಡೋ ಉದ್ದೇಶನೇ ನನಗೆ ಬಿದ್ರೆ ಗೊತ್ತಾಗಬಾರದು ಅಂತ. ಅರ್ಥ ಆಯ್ತಾ? ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡು ಬಟಾಣಿ. ನೋಡು, ಆಹಾ ಯಪ್ಪ, ಏನು ನಾನೇ ಬೆಳೆದ್ ತಂದಂಗಿದೆ ಕರ್ಮಗುರು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಅದೆಲ್ಲ ನನ್ನದಲ್ಲ. ನಾನು ಹೇಳ್ತಾ ಇದ್ದೀನಿ, ಬರ್ಕಬಿಡು ಆಯ್ತಾ? ಈಗ ಆಲೂಗಡ್ಡೆ ನೆನ್ಸಿಟ್ಕೊಂಡಿರ್ತೀರಾ, ತೊಳೆದಿಟ್ಕೊಂಡಿರ್ತೀರಾ. ನೆನ್ಸೋದೇನು ಬಂತು ಆಲೂಗಡ್ಡೆ? ಇದನ್ನ ಇದರೊಳಗೆ ಬಿಡ್ತಾ ಇದ್ದೀನಿ. ಎಷ್ಟು ಆಲೂಗಡ್ಡೆ? 1-1.5 ಆಲೂಗಡ್ಡೆ ಇದು ಹೆಚ್ಚಿರೋದು. ಒಂದು 400 ಗ್ರಾಮ್ ರೈಸ್ಗೆ, 350-400 ಗ್ರಾಮ್ ರೈಸ್ಗೆ ಒಂದು 1-1.5 ಆಲೂಗಡ್ಡೆ ಹೋಗಿದೆ ಒಳಗಡೆ ಹೋಗಿ ಅದನ್ನು ಸಹಿತ ಇದ್ರ ಜೊತೆಗೆ ರುಬ್ಬಿಕೊಂಡು, ಆಹಾ, ಚಂದಕ್ಕಿಂತ ಚಂದ ನನ್ನ ಅಡುಗೆ ಸುಂದರ, ನನಗಿಂತ ಚಂದ ನನ್ನ ಅಡುಗೆ ಸುಂದರ, ಚಂದ ಚಂದವೋ ನನ್ನ ಅಡುಗೆ ಅಂದೇನು, ಅಂದ ಚಂದ ಚಂದ ಅಂದ ನನ್ನ ಅಡುಗೆ ಚಂದ, ನನ್ ಕಿಚನು ಗೋವಿಂದ ಚಂದ. ಪ್ರಾಸ. ನೀರು ಕೊಡು, ನೀರ ನೋಡು. ಕೇವಲ 4 ಮತ್ತು 5 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತಾವೇ ರುಬ್ಬಿರೋದಿದ್ದಂಗಿದೆ ಇದು. ಅಚ್ಚಗಾರದ ಪುಡಿ ಸ್ವಲ್ಪ ಬಿಡ್ಲಿ, ಆಮೇಲೆ ಧನಿಯಾ ಪುಡಿ
ಒಂದು 3/4 ಚಮಚದಷ್ಟು ಎಲ್ಲ ಸ್ವಲ್ಪ ಘಮಘಮಕ್ಕಷ್ಟೇ. ಇದು ಜೀರಿಗೆ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು. ಇದು ಗರಂ ಮಸಾಲ ಜೀರಿಗೆ ಪುಡಿ ಎರಡು ಒಂದೇ ಥರ ಇದೆ. ಅದಕ್ಕೆ ಸ್ವಲ್ಪ ಅದು ಡಾರ್ಕ್ ಲೈಟ್ ನೋಡ್ಕೋಬೇಕಷ್ಟೇ. ಜೀರಿಗೆ ಪುಡಿ ಒಂದು 1/4 ಚಮಚದಷ್ಟು ಇಷ್ಟು ಹಾಕೊಂಡ್ಬಿಟ್ಟು ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಕುದಿ ತಂದ್ರೆ ಅನ್ಬೇಕು ಜನ. ಅದಕ್ಕೆ ನೀರು ಎಷ್ಟು ಹಾಕಬೇಕು ಹೇಳು? ಎಷ್ಟು ನೀರು ತಾನೇ ಅಡುಗೆ ಮಾಡ್ತಾರೆ ಹಾಕಿ 1.25 2 ಪಟ್ಟಷ್ಟು ನೀರು ಇರಬೇಕು. ಯಾವಾಗಲೂ ರೈಸಿಗೆ ಸಂಬಂಧಪಟ್ಟಾಗ ಒಂದು ಡಬಲ್ ಅಂತ ಅನ್ಕೋ. ಆಲ್ಮೋಸ್ಟ್ ಕುಕ್ಕರಲ್ಲಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಇದ್ದರೆ ಅಕ್ಕಿ ಸ್ವಲ್ಪ ಕಾಳು ಬರುತ್ತೆ, ನೀರು ಕರೆಕ್ಟಾಗಿದ್ರೆ ಅದ ಬರುತ್ತೆ, ಜಾಸ್ತಿ ಇದ್ದರೆ ಮೆತ್ತಗಾಗುತ್ತೆ. ನೀರು ಕಮ್ಮಿ ಆದರೆ ಪುಲಾವ್ ಆಗುತ್ತೆ, ಇಲ್ಲ ಅಂತಂದ್ರೆ ಕಿಚಡಿ ಆಗುತ್ತೆ. ಏನಂತೀರಾ? ಭಾಳ ಸಂತೋಷ. ಮೆತ್ತಗಾದ್ರೆ ಕಿಚಡಿ, ಉದ್ರುದ್ರಿಗಾದ್ರೆ ಪುಲಾವ್. ಭಾಳ ಸಂತೋಷ. ಅಯ್ಯೋ ಹಿಂಗೆ ಜನ ಓ ಅಂತಾರೆ ನಾಳೆ ಕರ್ನಾಟಕದಲ್ಲಿ. ಏನೋ ಪಲಾವ್ ಮಾಡಿದ್ಯಾ ಕೀರ್ತಿ, ಮನೇಲಿ ಬೆಳಿಗ್ಗೆ ತಿಂಡಿಗೆ ಪಲಾವ್, ಮಧ್ಯಾಹ್ನ ಊಟಕ್ಕೆ ಪಲಾವ್, ಸಾಯಂಕಾಲ ಸ್ನ್ಯಾಕ್ಸಿಗೆ ಪಲಾವ್, ರಾತ್ರಿ ಡಿನ್ನರ್ಗೆ ಪಲಾವ್ ಮಾಡ್ಬಿಟ್ಟವ್ರೆ ಅಂತ. ನೀನು ಬುದ್ಧಿ ಬಂತೆ. ಉಪ್ಪು ಯಾವಾಗಲೂ ಏನು ಗೊತ್ತಾ, ಆರಂಭದಲ್ಲಿ ಕಮ್ಮಿ ಹಾಕೊಂಡಿರ್ಬೇಕು. ಯಾಕಂತಂದ್ರೆ ಕಮ್ಮಿ ಆದ್ರೆ ಜಾಸ್ತಿ ಮಾಡ್ಕೋಬಹುದು, ಜಾಸ್ತಿ ಆದ್ರೆ ಕಮ್ಮಿ ಮಾಡಕ್ ಆಗಲ್ಲ. ಮತ್ತೆ ಆದ್ರೂ ಏನಪ್ಪಾ ಅಂತಂದ್ರೆ ನಾವು ಆಲೂಗಡ್ಡೆ ಹಾಕಿದೀವಲ್ಲ, ಹಂಗಾಗಿ ಅದು ಉಪ್ಪು ಜಾಸ್ತಿ ಹೀರುತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಇದ್ರು ಸಹಿತ ಅಕ್ಕಿ ಮತ್ತೆ ಆಲೂಗಡ್ಡೆ ಉಪ್ಪನ್ನ ಹೀರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೆಯುತ್ತೆ. ನಿಮ್ಮ ಅಡುಗೆಲೂ ಅಷ್ಟೇ, ಯಾವತ್ತಾದ್ರೂ ಏನೋ ಒಂದು ಕರಿ ಮಾಡಿರ್ತೀರಾ, ಜಾಸ್ತಿ ಆಗ್ಬಿಡ್ತು ಉಪ್ಪು ಅಂದಾಗ ಒಂದು ಆಲೂಗಡ್ಡೆನ ನೀಟಾಗಿ ಒಂದು 4 ಪೀಸ್ 5 ಪೀಸ್ ಮಾಡ್ಬಿಟ್ಟು ಒಳಗಡೆ ಹಾಕಿ ಅದ್ರ ಜೊತೆ ಕುದಿಸ್ಬಿಟ್ರೆ ಅದು ಸ್ವಲ್ಪ ಹೀರ್ಕೊಳ್ಳುತ್ತೆ. ಆಮೇಲೆ ಆಲೂಗಡ್ಡೆ ಅಂತ ಸೈಡಿಗೆ ಹಾಕೊಂಡ್ಬಿಟ್ರೆ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತದೆ. ಆಲ್ರೆಡಿ ಒಂದು 20-25 ನಿಮಿಷದ ಕೆಳಗೆ ನೆನೆಸಿಟ್ಟಿರೋದು ಇದು ಅಕ್ಕಿ. ಯಾಕೆ ಅಂತಂದರೆ ನೀವು ನೆನೆಸಿಟ್ರೆ ಒಂದು ವಿಷಲ್ ಕಮ್ಮಿ, ಆಮೇಲೆ ಅಕ್ಕಿ ತುಂಬ ಮೃದುವಾಗಿ ಬರುತ್ತೆ. ಒಳಗಡೆ ಕೆಲವು ಸಲ ಏನಾಗುತ್ತೆ ಅಂತಂದರೆ ಒಳಗಡೆ ರುಚ್ಚಕ್ಕಿ ಇರುತ್ತೆ, ಹೊರಗಡೆ ಬೆಂದಂಗಿರುತ್ತೆ. ಸೊ ಹಾಗಾಗಬಾರ್ದು ಅಂತಂದಾಗ ಸ್ವಲ್ಪ ಒಂದು 15-20 ನಿಮಿಷದ ಮುಂಚೆ ನೆನೆಸಿಟ್ರೆ ಅಕ್ಕಿ ನುಚ್ಚಕ್ಕಿ ಆಗೋದನ್ನು ತಪ್ಪಿಸಬಹುದು, ಮುಳ್ಳಕ್ಕಿ ಆಗುವುದನ್ನು ತಪ್ಪಿಸಬಹುದು ಅಂತ ಅಷ್ಟೇ. ಹಾಗೆ ಮುಳ್ಳು ನುಚ್ಚು. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣ, ಅಂದರೆ ಅರ್ಧ ನಿಂಬೆಹಣ್ಣಿದೆ ಇಲ್ಲಿ, ಇಷ್ಟ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇಂಗು ತೆಂಗು ಇದ್ರೂ ಮಂಗನೂ ಅಡುಗೆ ಮಾಡುತ್ತಂತೆ. ನಾವಿಲ್ಲಿ ಇಂಗು ತೆಂಗು ಎರಡೂ ಯೂಸ್ ಮಾಡಿಲ್ಲ. ಹಂಗಾಗಿ ಖಾರ ಉಪ್ಪು ಹುಳಿ ಇದಿರಬೇಕು. ಬೀಜನೂ ಹಾಕ್ಬಿಟ್ರೆ ಬೀಜ ಇಲ್ಲ, ಬೀಜ ತೆಗೆದೆ ನಾನು. ಇಲ್ಲ, ಒಂದು ಬೀಜ ಬಿತ್ತು, ನಾನು ನೋಡ್ದೆ ಇಲ್ಲಿಂದ. ಆಯಿತು, ದೃಷ್ಟಿಗೆ ಆಗ್ತೆ ಅನ್ಕೋ, ತಪ್ಪೇನು? ಈಗ ಬೀಜ ತಿಂದ್ರೆ ಏನು ಸತ್ತೋಗ್ಬಿಡ್ತಾರ? ಇಲ್ಲ ತಾನೆ, ತಿನ್ನೋದು ನಿನ್ ಗಂಡನೇ ತಾನೆ. ನಾನು ತಿಂತೀನಿ ತಾನೆ, ನೀವು ತಿಂತೀನಿ ತಾನೆ. ಆಯ್ತು, ತಿನ್ನ. ನಾನು ತಿನ್ಬೇಕೋ ಬೇಡವೋ ಆಮೇಲೆ ಡಿಸೈಡ್ ಮಾಡಿ. ನಿಮ್ಗಂತೂ ತಿನ್ನಿಸ್ತೀನಿ. ಯಾಕೆ ತಿನ್ನಲ್ಲ? ಯಾಕೆ ತಿನ್ನಲ್ಲ? ಹೇಳಮ್ಮ, ಏನು ಅಡುಗೆ ಮಾಡಕ್ಕೆ ಬಂದಿದ್ದೀನಿ. ನಮ್ಮದು ಕಿರಿಕೀರ್ತಿ ಕಿಚನ್ ಅಂತ ಒಂದು ಚಾನಲ್ ಆಗಿದೆ, ದಯವಿಟ್ಟು ಅಲ್ಗೋ. ನಿನ್ನೆ ನೀನು ನಮ್ಮ ಚಾನಲಲ್ಲಿ ಬಂದ್ಬಿಟ್ಟು ಎಷ್ಟು ಪ್ರಮೋಟ್ ಮಾಡ್ಕೊಂಡಿದ್ಯಾ ನಿನಗೆ. ಇವತ್ತು ಇವ್ರದ್ದು ಒಂದು ಏನ್ ಚಾನಲ್, ನಿಮ್ಮ ಚಾನಲ್ ಹೆಸರು? ದುರಹಂಕಾರಕ್ಕೆ ಮತ್ತೊಂದು ಹೆಸರೇ ಯಶಸ್ವಿನಿ. ಆ ಹೆಸರಿನ ಅವರು ಬೇರೆ ಯಾರ್ಯಾರಿದ್ದೀರಾ ಅಥವಾ ದುರಹಂಕಾರದ ಯಶಸ್ವಿನಿ ಯಾರ್ಯಾರಿದ್ದಾರೆ ಅವ್ರನ್ನ ಟ್ಯಾಗ್ ಮಾಡಿ ಕೆಳಗಡೆ. ನಿಮ್ ಚಾನಲ್ ಹೆಸರು ಮರ್ತೋಯ್ತು ನಂಗೆ. ಕಿರಿಕೀರ್ತಿ ಕಿಚನ್, ಕಿರಿಕೀರ್ತಿ ಕಿಚನ್ ಅಂತ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ಫುಲ್ ಬಲ್ಕಲ್ಲಿ ಫುಲ್ ಐಟಮ್ಸ್ ಎಲ್ಲ ಅಡುಗೆನ ರೆಡಿ ಮಾಡ್ತಾರೆ ಇವರು ಮತ್ತೆ ಒಂದಷ್ಟು ಜನ. ಹಾಗೆ ನಮ್ಮ ಯಜಮಾನ್ರು ಹಾಗೆ ನಮ್ಮ ಕಿರಿಕಣ್ಣ ಇಬ್ರು ಸೇರ್ಕೊಂಡು ಇನ್ನೊಂದು ಚಾನಲ್ ಮಾಡಿದ್ರು, ದಟ್ ಈಸ್ ಮಿಸ್ಟರ್ ನಿರಿಕ್ ಅಂತ. ಅಲ್ಲಿ ಫುಲ್ಲು ಕಿರಿಕ್ಕು ನಿರಿಕ್ಕು ಫನ್ನು ಎಲ್ಲ ನಡೀತಾ ಇರುತ್ತೆ, ಮಜಾ ಇರುತ್ತೆ. ಸೊ ಆ ಎರಡೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಿಸ್ಟರ್ ನಿರಿಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿದ್ದೀನಿ. ಏನೇನ್ ಮಾಡ್ತೀರಾ ಅದರಲ್ಲಿ? ಫಸ್ಟ್ ಎಪಿಸೋಡಲ್ಲಿ ಫಿಶ್ ಫ್ರೈ ಮಾಡಿದ್ವಿ, ಆಮೇಲೆ ನುಗ್ಗೆಕಾಯಿ ಬಿರಿಯಾನಿ ಮಾಡಿದ್ವಿ. ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ. ನಾವು ಸಕಲ ಏನು ಜೀವಗಳನ್ನು ಸಹಿತ ಸಂತೃಪ್ತವಾಗಿಡುವ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ಮಾಡ್ತಾ ಇದೀವಿ. ನೋಡಿ ನೋಡಿ ನೋಡಿ, ಸಣ್ಣಗೆ ಕುದಿ ಬಂತು, ಕುದಿ ಬಂತು, ಆಯ್ತಾ? ಆಯ್ತು. ಹೀಗಿರುವಾಗ ಅಕ್ಕಿ ನೋಡಿ, ನಾನು ಆಗ್ಲೇ ಹೇಳೋದಲ್ಲ, ನೆನೆಸಿ ತೊಳೆದು ನೆನೆಸಿ ಇಟ್ಟಿರುವಂಥ ಅಕ್ಕಿಯನ್ನ ಇದ್ರೊಳಗೆ ಬಿಡ್ತಾ ಇದ್ದೀವಿ. ಅಮ್ಮ ನಾನು ಹಾಕ್ಲಾ? ಬೇಡ, ನಾನೇ ಹಾಕ್ತೀನಿ, ಆಮೇಲೆ ನೀನು ಕ್ಲೀನ್ ಮಾಡಿ. ನಾನು ಎಷ್ಟು ಕ್ಲೀನಾಗಿ ಮನೆ ಇಟ್ಕೊಂಡಿದ್ದೆ. ಅಯ್ಯೋ ಶಿವನೇ, ಅಮ್ಮ ಚೆಲ್ಲು ಅಕ್ಕಿ ಯಾಕಮ್ಮ ತರ್ತೀಯ? ಚೆಲ್ಲು ಅಕ್ಕಿ ನಾನು ತಂದಿಲ್ಲ. ನೀವು ಕುಕ್ಕರ್ ಒಳಗೆ ಹೋಗೋ ಅಕ್ಕಿ ತಾರಮ್ಮ ಅಂತಂದ್ರೆ ಚೆಲ್ಲು ಅಕ್ಕಿ ತಂದೆ. ಹಾಗೆ ಹಿಂಗೆ ಪಚ 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 ಅಂತ ಹಾಕ್ತಿರಲ್ಲ ನೀವು. ಹಂಗೆ ಹಾಕದ ಅಮ್ಮ. ನಿಮಗೆ ನಮ್ದು 40 ವರ್ಷದಿಂದ ಹೋಟ್ಲಿತ್ತು.
ಆಯಿತಾ. ನಾವು ಹೋಟ್ಲ್ ಓನರ್ ಮಗ, ಹಂಗಾಗಿ ನಾವು ಸ್ವಲ್ಪ ಹೋಟ್ಲ್ ಸ್ಟೈಲಲ್ಲಿ ಅಡುಗೆ ಮಾಡೋದು. ನಾನು ಬರ್ತೀನಿ ರೀ ನಿಮ್ಮ ಕುಕಿಂಗ್ ಚಾನಲ್ಗೆ ಬಂದು ನಾನು ಹಿಂಗೆಲ್ಲ ಹಾಕ್ತಾ ಇರ್ತೀನಿ. ಅದು ದಮ್ ಹಾಕ್ದಂಗೆ ಲೆಕ್ಕ. ಹಂಗೆ ಹಾಂ, ಹಿಂಗೆ ನೀವು ಹಿಂಗೆ ಕುಸಿ ತಕ್ಷಣ ಈಗ ಹಾಕ್ಬಿಟ್ರೆ 2 ವಿಷಲ್ಲು ನೀರು ಆರ ತನಕ ಬಿಡಬೇಕು. ಇದೊಂದು ಮುಕ್ಕಾಲು ಈಗ ಹಿಂಗಿದೆಯಲ್ಲ ನೀರಲ್ಲಿ ಮಿಕ್ಸ್ ಆಗಿರೋದು, ಆಮೇಲೆ ಸ್ವಲ್ಪ ಕುದ್ದಂಗೆ ಕಾಣುತ್ತಲ್ಲ, ಅವಾಗ ಹಾಕ್ಬಿಟ್ಬಿಟ್ರೆ 1 ವಿಷಲ್ಲು ಕ್ಲೋಸ್. ಅಲ್ಲಿಗೆ ಅದ್ಭುತ ಬ್ಯಾಚುಲರ್ ಬಿರಿಯಾನಿ, ಭಯಂಕರ ಬ್ಯಾಚುಲರ್ ಬಿರಿಯಾನಿ, ಭಯಾನಕ ಬ್ಯಾಚುಲರ್ ಬಿರಿಯಾನಿ, ಬೆಂಕಿ ಬ್ಯಾಚುಲರ್ ಬಿರಿಯಾನಿ. ಅಯ್ಯೋ ಏನೇನು ಹೆಸರಿದೆ ಗೊತ್ತಾ ಇದಕ್ಕೆ. ನಮ್ಮೂರಲ್ಲಿ ಸುತ್ತ ಹತ್ತಳ್ಳಿಲಿ ಯಾರು ಮಾಡ್ತಿರ್ಲಿಲ್ಲ ಇದನ್ನ. ಇವಾಗ ನೀವು ಮಾಡ್ತಾ ಇದೀರಿ. ಯಾರಿಗೂ ಮಾಡಕ್ ಬರಲ್ಲ ಅಂತ ಮಾಡ್ತಿರ್ಲಿಲ್ಲ ಅಂದ್ರೆ ಬತ್ತಾ ಇದೆಯಾ? ಗೊತ್ತಾಯ್ದೆ. ಗಮೋಗಮ ಅಂತ ಐತೆ. ಬ್ಯಾಚುಲರ್ಸ್ಗಳೆಲ್ಲ ಮನೇಲಿ ಕುಕ್ಕರ್ ಹಿಡ್ಕೊಂಡು ಕುಂತು ಬಿಡೋದು ಅಷ್ಟೇ. ಕುಕ್ಕರ್ನೇ ಇಟ್ಕೊಂಡು ಅವ್ರ ಕೆಲಸ ಬಿಟ್ಟು ಬರೀ ಹೊರಗಡೆ ಪಲಾವ್ 2-3 kg ಮಾಡೋದು, ಏರಿಯಾದಲ್ಲಿ ಮಾರೋದು. ಇದ್ರ ಜೊತೆಗೆ ರೈತ ಗೀತ ಏನ್ ಬೇಡವಾ? ರೈತ ಬ್ಯಾಚುಲರ್ಸ್ ಅಂದ್ಮೇಲೆ ಪಲಾವ್ ಮಾಡೋದೇ ಕಷ್ಟ. ಇನ್ನು ರಾಯ್ತ ಬೇರೆ ಮಾಡ್ಕೊಂಡು ಕುಟ್ಕೊಳಕ್ಕಾಗತ್ತಾ? ಮಾಡ್ಬೇಕಪ್ಪ. ಅಷ್ಟೊತ್ತಿಗಲ್ಲ ಆಫೀಸಲ್ಲಿ TL ಫೋನ್ ಮಾಡಿರ್ತಾನೆ, ಟೀಮ್ ಬಾರ ಫಸ್ಟ್ ಲೇ ಅಂತ. ಇಲ್ಲಿ ನೋಡಿ, ಇಲ್ಲೊಬ್ಬ ಬ್ಯಾಚುಲರ್ ಬಂದು ಕೂತಿದ್ದಾನೆ ಆಲ್ರೆಡಿ ಇಲ್ಲಿ. ಅವನಿಗೆ ಇಷ್ಟು ದಿನ ಅಡಿಗೆ ಮಾಡ್ಬೇಕಾರೆ ಅಲ್ಲಿರೋನು ಆ ಕಡೆ ರೂಮಲ್ಲಿ. ಇವತ್ತು ನಾನು ಮಾಡ್ತಾ ಇದ್ದೀನಿ, ಸ್ಮೆಲ್ಗೆ ಬಂದು ಅಡುಗೆ ಮನೆಯಲ್ಲೇ ಕೂತ್ಬಿಟ್ಟವನು. ಎಂಥದ್ದು ಇಲ್ಲ, ಅವನು ದಿನ ಅಡುಗೆ ಮನೆಯಲ್ಲೇ ಇರ್ತಾನೆ. ನಾನು ಅಡುಗೆ ಮಾಡ್ಬೇಕಾದ್ರೆ ಇಲ್ಲೇ ಇರ್ತಾನೆ. ಇರಬೇಕು ಅಡಿಗೆ ಪ್ರೇಮಿ. ಹ್ಯಾಪಿ ಅಲ್ಲಿ ಕ್ಲಿಪ್ ಹಾಕ್ಸ್ಕ ಫಸ್ಟು. ತೋರ್ಸ ಅವನಲ್ಲಿ ತೋರ್ಸ, ಬಾರ ಇಲ್ಲಿ ಬಾರ. ನಾನು ಹೇಳೋದ್ರಲ್ಲಿ ತಪ್ಪಿದ್ಯಾ? ಹ್ಯಾಪಿ ಅಲ್ಲೋಡ ಕ್ಲಿಪ್ ಹಾಕ್ಸ ಅವನಲ್ಲಿ, ಅಲ್ಲೋಡ. ನನ್ನ ಮಗ ಕ್ಯೂಟ್ ಆಗಿದ್ದಾನೆ. ಕ್ಲಿಪ್ ಹಾಕ್ಸ ಫಸ್ಟ್. ಅಪ್ಪ ನೀನು ಮಾಡ್ರೆ ಇಡ್ಲಿ ತಿನ್ಬಿಟ್ಟು ಅಲ್ಲೆಲ್ಲ ಸೊಟ್ಟಾಪಟ್ಟ ಆಗ್ಬಿಟ್ಟೈತೆ. ಏನ್ ಇಡ್ಲಿ ಹೆಂಗ್ ಕಲ್ತರನ ಇರುತ್ತೆ. ಅವತ್ತು ಇಡ್ಲಿ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ಯಾ ಬಾಯಿಗೆ ಆಗ್ಬಿಟ್ಟು ಬಾಬುಕ್ ಅಂತ ಇಷ್ಟ ಆಗ್ಬಿಡೋದು ಅಲ್ಲಿ ಇಲ್ಲೆಲ್ಲ. ಅವ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಗೊತ್ತದು ಇಡ್ಲಿ. ಎಲ್ಲಪ್ಪ ನನ್ನ ಬಂಗಾರ, ಅಷ್ಟು ನೋಡಿ ಹಿಂಗೆ ಈ ಕುದಿ ಬಂದಾಗ ನೀಚಾಗಿ ಇದನ್ನ ಮುಚ್ಚಿಟ್ರೆ 1 ವಿಷಲ್ ಆಗುತ್ತೆ. 1 ವಿಷಲ್ ಆದ ಮೇಲೆ ಅದ್ಭುತವಾಗಿ ತುಪ್ಪ ಮಸ್ತ್ ಗೊತ್ತಾಯಿದ್ಯಾ ನೋಡಿ. ಇವಾಗ ತಾಕತ್ತಿಗೆ ತಕ್ಕಷ್ಟು ತುಪ್ಪ, ತಾಕತ್ತಿಗೆ ತಕ್ಕಷ್ಟು ತುಪ್ಪ ಹಾಕಕ್ಕಾಗಿಲ್ಲ ಅಂದ್ರೆ ಎಣ್ಣೆನೆ ಫಸ್ಟಿಗೆ ಹಾಕಿದ್ರಲ್ಲ ಅಷ್ಟು ಸಾಕು. ಯಾವ ಎಣ್ಣೆ? ಇದು ತುಪ್ಪ, ಅದು ಅಡುಗೆ ಎಣ್ಣೆ. ಇದು ತುಪ್ಪ ಬೇಕು. ತುಪ್ಪ ಬ್ಯಾಚುಲರ್ಸ್ ಚೆನ್ನಾಗಿರ್ಬೇಕು ಲೈಫಲ್ಲಿ, ಅಂದರೆ ಗಟ್ಮುಟ್ಟಾಗಿರ್ಬೇಕು. ಯಾಕಂದರೆ ನಾಳೆ ನೀವು ಮದುವೆ ಆಗಬೇಕು, ಜೀವನ ಮಾಡಬೇಕು, ಸಂಸಾರ ಮಾಡಬೇಕು, ಹೆಂಡತಿನ ತಡ್ಕೋಬೇಕು. ಅವೆಲ್ಲ ಆಗಿರೋದ್ರಿಂದ ಈಗಲಿಂದಾನೇ ಸ್ವಲ್ಪ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು. ಇವಾಗ ತಿಂತಾರದು ಸಂಸಾರಸ್ಥರು ಅಂತ ನೆನಪಿರ್ಲಿ. ಅಲ್ಲ, ಇವಾಗ ತಿಂತಿರೋದು ನೀವಮ್ಮ. ನಿಮ್ಮನ್ನ ಯಾರಮ್ಮ? ನಿಮ್ಮಿಬ್ಬರು ಇವರಿಬ್ಬರು ಗಂಡ ಹೆಂಡತಿ ಅಂತ ಕನ್ಸಿಡರ್ ಮಾಡಲ್ಲ ನಾನು. ಇವರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಈಚ್ ಅದರ್. ಸೊ ರೆಡಿ ಇದೆ. ಈಗ 1 ವಿಷಲ್ ಹಾಕ್ಸ್ಬಿಟ್ಟು ಸಣ್ಣ ಕೂರಿಸ್ಬಿಡೋಣ. ನೀರು ಸಾಕನ್ಸುತ್ತೆ. ಅಯ್ಯೋ RR ನಗರ ಸುತ್ತ ನಂದೇ ಸ್ಮೆಲ್ಲು. ಕೊಡಿ ವಿಷಲ್ ಕೊಡು. ಅಲ್ಲಿದೆ ನೋಡಿ. ನಾನೇ ಹೊಡಿಲ್ಲ. ಹಾಕಿ ದಾದ ತಕ್ಷಣ ಕೈ ತೊಳ್ಕೋಬೇಕು. ನಂಗೆ ಗೊತ್ತು ನೀವು ನೋಡ್ತಾ ಇದ್ದೀರಾ ಅಂತ. ನನ್ನ ಕಿವಿ ಗುಯ್ ಅಂತಿದೆ. ನಾನು ಇನ್ನೊಂದು ಹೇಳ್ಬೇಕು. ಏನು? ಇದಕ್ಕೆ ಚಿಕನ್ ಮಸಾಲ ಹಾಕ್ಬೋದು. ಚಿಕನ್ ಮಸಾಲ ಇವಳಿಗೆ ಕಳಿಸಿದೆ, ಚಿಕನ್ ಮಸಾಲ ತಂದಿಡಮ್ಮ ಅಂತ. ಮನೆ ಒಳಗೆ ತಂದಿಲ್ಲ. ಯಾಕೆ ಅಂದರೆ ಬ್ರಾಹ್ಮಣರು ಮನೆ ಚಿಕನ್ ಪೋಟ ಇರುತ್ತೆ ಅದರಲ್ಲಿ ಅಂತ. ಅಪ್ಪ ಚಿಕನ್ ಮಸಾಲ ಇಲ್ಲದೇ ಇರೋ ಕಾರಣಕ್ಕೆ ಇನ್ನು ನಾನು ನಿಮಗೆ ಬೇರೆ ಐಟಮ್ಗಳು ಅಂದರೆ ಧನಿಯಾ ಪುಡಿ, ಏನದು ಜೀರಿಗೆ ಪುಡಿ, ಆಮೇಲೆ ಖಾರದ ಪುಡಿ ಎಲ್ಲ ಸಪ್ರೇಟಾಗಿ ಹಾಕ್ಸ್ತೇನೆ. ನಿಜವಾಗ್ಲೂ ಬ್ಯಾಚುಲರ್ಸ್ ನಿಮ್ಗೆ ಬೆಸ್ಟ್ ಏನು ಅಂತಂದರೆ ಅವೆಲ್ಲ ಪೌಡ್ರ್ಗಳು ಸಪ್ರೇಟಾಗಿ ಹಾಕ್ಬಾರ್ದು ಅಂತಂದರೆ ಸ್ಟ್ರೈಟವೇ ಚಿಕನ್ ಮಸಾಲ ಪೌಡ್ರ್ ಬರುತ್ತಲ್ಲ ಅದನ್ನು 1-1.5 ಸ್ಪೂನ್ ಹಾಕಿ. ಆಮೇಲೆ ಗೊತ್ತಿರಲಿ, ಚಿಕನ್ ಮಸಾಲಲ್ಲಿ ಚಿಕನ್ ಇರಲ್ಲ, ಅದು ನಾನ್ ವೆಜ್ ಅಲ್ಲ, ಅದು ಪ್ಯೂರ್ ವೆಜ್ಜು. ಅದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಬರೀ ವೆಜ್ಜು. ಅರ್ಥ ಮಾಡ್ಕೊ. ಹಣೆ ಮೇಲೆ ಕರ್ಪೂರ ಹಚ್ಕೊಳ್ಳೋದಲ್ಲ. Oh my gosh, ಸರಿಯಾದ ಪಲಾವ್. ಕರೆಕ್ಟಾಗಿ ಆಗಿದೆ. ಹೀಗೆ ಅದ ನೋಡು, ಹೌದು. ಎಷ್ಟು ರೈಸು ಅಷ್ಟು ಕರೆಕ್ಟಾಗಿ ನೀರು, ಅಷ್ಟು ತಕ್ಕನಿ ಇಂಗ್ರೀಡಿಯೆಂಟ್ಸು. ಚೆನ್ನಾಗಂದ್ರೆ ಚೆನ್ನಾಗಿ ಬೆಲ್ ಮಾಡ್ತಾರೆ ನೋಡಿ ಯಾರೋ. ಬರ ಕೇಳಲ್ಲ.
ಹಲೋ 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 ಟೇಸ್ಟ್ ನೋಡೋದಕ್ಕೇನೆ ಫೇಮಸ್ ಆಗಿರುವಂಥ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರನ್ನ ಕರೆಯೋಣ. ಅವನೇನು ಬಂದು ಟೇಸ್ಟ್ ನೋಡೋದಿರುತ್ತಮ್ಮ. ನನ್ನ ಕುಕ್ಕಿಂಗ್ ವ್ಲಾಗ್ಸ್ಗೆಲ್ಲ ಅವರೇ ಬಂದು ಟೇಸ್ಟ್ ಮಾಡೋದು, ಅವರೇ ರಿವ್ಯೂ ಕೊಡೋದು. ಅದಕ್ಕೆ ವರ್ಕೌಟ್ ಆಗ್ತಾ ಇಲ್ಲ. ಏನ್ ವರ್ಕೌಟ್ ಆಗ್ತಾ ಇಲ್ಲ? ಅದಕ್ಕೆ ಎಷ್ಟೊಂದು ಜನ ಫ್ಯಾನ್ಸ್ ಇದಾರೆ ಗೊತ್ತಾ? ಬಂದು ತಿನ್ಕತ್ತಂದ್ಬಿಡು. ಬಾರ ಬಾರ. ಅಲೋ ಹಂಗೆ ಕುಕ್ಕರೇ ಕೊಡೋದಲ್ಲ, ಮತ್ತೆ ಅವನು ಟೇಸ್ಟ್ ಜೊತೆಗೆ ನಾವು ಹೆಂಗೆ ಡೆಕೋರೇಟಿವ್ ಆಗಿ ಪ್ಲೇಟ್ನ ಮಾಡಿರ್ತೀವೋ ಅದ್ರ ಮೇಲೆ ಮಾರ್ಕ್ಸ್ ಕೊಡ್ತಾನಪ್ಪ. ಪ್ಲೇಟ್ ಎಲ್ಲ ಸಕ್ಕತ್ತಾಗಿ ಫುಲ್ ಸ್ಟೈಲಿಶ್ ಆಗಿ ಹಂಗೆಲ್ಲ ನೋಡಿ. ಇವಾಗ ಹೆಂಗ್ ಮಾಡ್ತೀನಿ ನೋಡು. ಏನ್ ಮಾಡ್ತೀರಾ? ಕುಡಿಲಿ ನಿಂದು ಇವೊಂದು ಹ್ಯಾಪಿದು ಬೋಲ್ ಕೊಡು. ಏನ್ ಬೇಕು? ಏನ್ ಡೆಕೋರೇಷನ್ ಪ್ಲೇಟ್ ಅಮ್ಮ. ಗ್ರೀನ್ ಕಲರ್ ಇದೆಯಲ್ಲ ಬ್ಲ್ಯಾಕ್ ಪ್ಲೇಟ್. ನಮ್ಮ ಮನೆ ಬ್ಲ್ಯಾಕ್ ಪ್ಲೇಟ್ ಇಲ್ಲ. ಇಲ್ಲ ಅಂತ ಡಾರ್ಕ್, ಎನಿ ಡಾರ್ಕ್ ಇಲ್ಲ. ಇತ್ತಾಳೆ ರೆಡ್ ಇದೆಯಲ್ಲ ಕೊಡು. ರೆಡ್ ಚಿನ್ನ ಹೆಂಗೆ ನೋಡಿ ಇವಾಗ. ಆಮೇಲೆ ಏನ್ ಬೇಕು? ಆಹಾ ಚಂದಕ್ಕಿಂತ ಚಂದ ನನ್ ಪಲಾವ್ ಸುಂದರ. ಆಯ್ತು ಅದನ್ನೇನು ಈಗ ಇಟ್ಕೊಡು. ಒಂದು ರೌಂಡ್ ಬೋಲ್ ಹೋಟ್ಲಲ್ಲಿ ಮಾಡ್ತಾರಲ್ಲ, ಶಾಪಕ್ ಅಂತ ಒತ್ತು ಬಿಡೋಣ. ನೋಡೋದು ಶಾಪಕ್ ಅಂತ ಒದ್ಬಿಡ್ತೀರಾ? ನೋಡಿ ಇವಾಗ ನೋಡು. ಗಾರ್ನಿಷಿಂಗ್ ಆಗಿದೆ. ಗಾರ್ನಿಷಿಂಗ್ ಅಂದರೆ ಏನು ಗಾರ್ನಿಷಿಂಗ್ ಮಣ್ಣಗಟ್ಟೇನೇ ಇಲ್ಲ. ಈರುಳ್ಳಿ 4 ರೌಂಡ್ ಮಾಡಿ ಹೆಚ್ಚಿದ್ದೀನಿ. ಟೊಮೊಟೊ ರೌಂಡ್ ಮಾಡಿ 2 ಹೆಚ್ಚಿದ್ದೀನಿ. ಒಂದು ನಿಂಬೆಹಣ್ಣು ಎಕ್ಸ್ಟ್ರಾ ಉಳಿದಿತ್ತು, ಅದನ್ನ ಇಲ್ಲಿ ಇಟ್ಟಿದ್ದೀನಿ. ಹಸಿ ಫ್ರಿಜ್ಜಲ್ಲಿ ಇದ್ದು ಗೋಡಂಬಿ ತೆಗೆದು ಹಂಗೆ ಹಾಕಿದ್ದೀನಿ. ಮೇಲ್ಗಡೆ ಹಸ್ರಿಗೆ ಚೆನ್ನಾಗಿ ಕಾಣಲಿ ಅಂತ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ. ತಿನ್ನಕ್ಕೆ ಒಂದು ಸ್ಪೂನ್ ಇಟ್ಟಿದ್ದೀನಿ. ಅವನೇನೋ ನಾನು ಬಾಲ ಬಿಚ್ಚ ಚುಚ್ಚಾಕೊಂಡು ಚಾಕ್ ಇಟ್ಟಿದ್ದೀನಿ. ಏನು ಬಂದು ಹೇಳ್ತಾನೆ ನೋಡೋಣ. ನಿರಂಜನ್ ಬನ್ನಿಪ್ಪ. ಬಂದ್ರು ಬಾರೋ ಟೇಸ್ಟ್ ಮಾಡ್ಬಾರು. ಹಾಂ ಚಾಕು ಬರು. ಇವ್ನು ಅಡುಗೆ ಮಾಡಿದಲ್ಲ, ಇವ್ನು ಮಾಡಿರೋ ಅಡುಗೆನ ನಾನು ಟೇಸ್ಟ್ ಮಾಡಬೇಕು. ಬರುತ್ತೆ ಅಡುಗೆ ಮಾಡೋಕ್ಕೆ? ಅಡುಗೆ ಮಾಡಕ್ಕೆ ಬರುತ್ತಾ? ಇನ್ನು ಮೇಲೆ ನೀನು ಹೇಳ್ತೀಯಲ್ಲ ಈಗ. ಓಕೆ. ಏನಿದು? ಇದು ಬ್ಯಾಚುಲರ್ ಪಲಾವ್ ಕಣೋ. ಇತ್ತೀಚೆಗೆ ಕಲ್ತಿದ್ದು ಅದ ಕಣ. ಸರಿಯಾಗಿ ಬೆಂದಿಲ್ಲ ಅಂತ ಕಾಣುತ್ತೆ. ವಾಸನೆ ಸರಿ ಇಲ್ಲ. ಸ್ಮೆಲ್ಲಲ್ಲಿ ಬೆಂದಿದ್ದು ಗೊತ್ತಾಗುತ್ತೆ ನಿಮಗೆ. ಹೌದು. ಗಾರ್ನಿಶಿಂಗ್ ಅಲ್ಲಿ ಚಾಕಿ ಹಾಕಿಟ್ಟಿದ್ದೆ ಅಂತ ಗೊತ್ತಾಯ್ತು. ಆಕ್ಚುಲಿ ಲೈಕ್ ಆಲ್ವೇಸ್ ಪ್ರೆಸೆಂಟೇಷನ್ಗೆ 10 ಮಾರ್ಕು, ಟೇಸ್ಟ್ಗೆ 10 ಮಾರ್ಕ್, ಟೋಟಲ್ 20 ಮಾರ್ಕ್ಗೆ ಈ ನಿಂಬೆಹಣ್ಣನ್ನ ಡಬ್ಬಾ ಥರ ಇಟ್ಟವನಿದ್ದಾನೆ, ಪಾತ್ರೆ ತೊಳೆಯೋ ಥರ ಇಟ್ಟವನು. ಸೊ 5 ಮಾರ್ಕ್ ಕಟ್ಟಾಯಿತು. ಈ ಟೊಮೆಟೊ ಈರುಳ್ಳಿ ಈ ತರಕಾರಿ ಹೆಚ್ಚಕ್ಕಿಂತ ಮುಂಚೆ ಇಲ್ಲ ಅಡುಗೆ ಬಳಸ್ತೀವಿ ಗೊತ್ತಾ, ಹಂಗೆ ಸರಿ ಇಲ್ಲ. ಇದು ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ. ಇದು ಫಸ್ಟ್ ಆಫ್ ಆಲ್ ಕಲರ್ ಆಫ್ ದಿ ಪ್ಲೇಟ್ ಸೆಲೆಕ್ಷನ್ನೇ ತಪ್ಪು. ಟೊಮೆಟೊನ ರೆಡ್ಡಲ್ಲಿ ಇಟ್ಟಿರೋದು ಯಾಕೆ ಇಟ್ಟಿರೋದು ಅಂತ ಕೇಳು. ಯಾಕೆ? ಅದನ್ನ ನಾನೀಗ ಹುಡುಕಿ ಎಲ್ಲಿದೆ ಅಂತ ಮಾರ್ಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಕ್ ಇಟ್ಟಿರೋದು. ತಟ್ಟೆಯಲ್ಲಿ ಟೊಮೆಟೊ ಎಲ್ಲಿದೆ ಹೇಳಿ ಕಮೆಂಟ್ ಮಾಡಿ. ಅವ್ರು ಹೇಳ್ಬೇಕು ಈರುಳ್ಳಿ ಪಕ್ಕದಲ್ಲಿದೆ, ನಿಂಬೆ ಸೆಂಟ್ರಲ್ಲಿದೆ. ಪ್ರೆಸೆಂಟೇಷನ್ಗೆ 2.5. ನಂಗೆ ಅಷ್ಟು ಬೇಡವಾ? ಒಂದು ಝೀರೋ ಇಲ್ಲ ಮಗ. ಒಂದು ಏನು ಕಷ್ಟಪಟ್ಟಿದ್ದೆ? ಇಲ್ಲ ನಾನು ಪಟ್ಟಿಲ್ಲ, ಕಷ್ಟಪಟ್ಟು ಕಸಾನೇ ಹಾಕಿರೋದು. 2.5 ಪ್ರೆಸೆಂಟೇಷನ್ಗೆ. ಟೇಸ್ಟ್ ನೋಡೋಣ. 17.5 ಕೊಡ್ತಾನೆ ನೋಡಿ. ಈಗ ಗೋಡಂಬಿ ಹುರಿದು ಬೆಂದು ಏನಿಲ್ಲ ಫ್ರಿಜ್ಜಿನ ತೆಗೆದು ಹಂಗೆ ಇಟ್ಟಿದ್ದು. ಅದು ಸುಮ್ಮನೆ ಮಾಡ್ಬೇಕಲ್ಲ ಅಂತ 3 ಮಾರ್ಕ್ಸ್ ಅಲ್ಲೇ ಕಟ್ಟಾಗಿದೆ. ಯಾವುದಕ್ಕೆ? ಈಗ ಅಲ್ಲಿಗೆ -5 ಆಯ್ತು. ಇಲ್ಲ ಇಲ್ಲ ಇದಕ್ಕೆ ಬಿಡು 2.5 10ಕ್ಕೆ. ಗೋಡಂಬಿ ಅದಕ್ಕೆ ಸೇರಿತ್ತು. ಗಾರ್ನಿಶಿಂಗ್ ಬರ್ತದೆ, ಟೇಸ್ಟ್ ಬರಲ್ಲ. ಸುಮ್ಮನೆ ಹಾಕಿದ್ದು, ಇಟ್ಟಿದ್ದಷ್ಟೇ. ಓ+. ಟೇಸ್ಟ್ ಮಾಡ್ಲಾ? ತಿನ್ಬೋದಾ? ಪಲಾವೆಲೆ ಬಾಯಿಗೆ ಸಿಗಂಗೆ ಹಾಕ್ಯಾರ 1 ಮೈನಸ್ಸು. ಅನ್ನ ಬಾಯಿಗೆ ಸಿಗಂಗೆ ಹಾಕೋರೆ 5 ಮೈನಸ್. ಅಲ್ಲೋ ಇದಕ್ಕೇನು ಇದಿಲ್ವೇನೋ? ಮೊಸರು ಬಜ್ಜಿ ಬ್ಯಾಚುಲರ್ ಪಲಾವ್ ಅಷ್ಟೊತ್ತಿಗೆ ಫೋನ್ ಬಂದಿರುತ್ತೆ ಆಫೀಸಿಂದ, ಬಾ ಬೇಗ ಅಂತ. ಹೌದಾ? ಬ್ರಹ್ಮಾರ್ಪಣ ಮಸ್ತು. ಹೆಂಗಿದ್ಯೋ? ಚಾಕು ದೂರ ಹೇಳ, ಸತ್ಯ ಹೇಳು. ಸತ್ಯ ಹೇಳು. ನಿನಗೆ ಅನ್ನಪೂರ್ಣೇಶ್ವರಿ ಮೇಲೆ ನಂಬಿಕೆ ಇದ್ರೆ ಇದೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಬೇಡ, ಕರೆಕ್ಟಾಗಿ ತಿನ್ಬಿಟ್ಟು ಹೇಳ್ತೀನಿ. ಇಲ್ಲಿ ನೋಡ್ತಾ ಇದೀಯಾ? ಉಪ್ಪು ಕಮ್ಮಿ. ಆಲೂಗಡ್ಡೆ ಜಾಸ್ತಿ ಹಾಕ್ಯಾನಲ್ವಾ, ಹೀರ್ಬಿಟ್ಟಿದೆ ಉಪ್ಪನ್ನ. ಬೇಡ ನಮ್ದೇ ಡೈಲಾಗ್ ಮತ್ತೆ ಹೇಳಿದ್ರ ಆಲೂಗಡ್ಡೆ ಹೀರ್ಕೊಂಡಿದೆ. ಬಟ್ ಅದರ್ವೈಸ್ ಇಲ್ಲ ಹೇಳ್ಬೇಕಲ್ಲ ಅಂತ ಹೇಳಿದೆ. ನಿಜವಾಗ್ಲೂ ಅದ್ಭುತವಾಗಿದೆ. ಮತ್ತೆ ನಿಜ ನೀನೇ ಮಾಡಿದ್ಯಾ? ದೇವರಾಣೆ ನಾನೇ ಮಾಡಿದೆ. ನಾನು ರೆಡಿಯಾಗಿ ಬರೋಷ್ಟಲ್ಲಿ ಮಾಡಿದ್ಯಾ? ಹ್ಞೂ ಕಣ, ನೀನು ರೆಡಿ ಆಗಿ ಎಷ್ಟೊತ್ತು ಬೇಕಾಗುತ್ತೆ ಅಂತ ಲೆಕ್ಕ ಹಾಕೋ. ನೀವು ಲೆಕ್ಕ ಹಾಕಿ. ನಿಜದ ನೀನು ಮಾಡಿದ್ಯಾ?
ಚೆನ್ನಾಗಿದೆಯಾ? ಪರ್ಫೆಕ್ಟ್ ಆಗಿದೆಯಾ? ಟೇಸ್ಟ್ ಮಾಡ್ಬೋದಾ ನಾನು? ಬದುಕಿರ್ತೀನಾ? ಇಲ್ಲ ಕಣೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಬ್ಯಾಚುಲರ್ಸ್ಗಳಿಗೋಸ್ಕರ. ಟೊಮೆಟೊ ಟೇಸ್ಟ್ ತುಂಬ ಚೆನ್ನಾಗಿದೆ. ಇಲ್ಲ ಈರುಳ್ಳಿ ತಿನ್ನು. ನೀನೇ ಮಾಡಿದ್ದಾ? ಇಲ್ಲ ಟೊಮೆಟೊ ಕೆಳಗೆ ಬಿದ್ದು ತಿಂದಿರೋದು ಇಷ್ಟು ಚೆನ್ನಾಗಿದೆ ಅಂತೀಯ. ಈರುಳ್ಳಿ ಡಸ್ಟ್ಬಿನಿಂದ ತೆಗೆದಾಕಿರೋದು ಅದರಿಂದ ಎಷ್ಟು ಚೆನ್ನಾಗಿರ್ಬೋದು. ಇಲ್ಲ ವೀಕ್ಷಕರೇ, ಪ್ರೋಸೆಸ್ ಇವ್ನು ಹೆಂಗೆ ಮಾಡ್ದೆ ನಂಗೆ ತಾಯಣ ಗೊತ್ತಿಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಕ್ವಿಕ್ ಆಗಿದೆ. ಹೌದು. ಯಾಕಂದ್ರೆ ನಾನು ಈಗ ತಾನೇ ಆಚೆಯಿಂದ ಬಂದೆ, ಹೋಗಿ ಮುಖ ಗಿಗ ತೊಳ್ಕೊಂಡು ರೆಡಿಯಾಗಿ ಬರೋಷ್ಟರಲ್ಲಿ ಇದು ರೆಡಿ ಇದೆ. ದಟ್ ಇಸ್ ಬ್ಯಾಚುಲರ್ ಪಲಾವ್. ಹೌದಾ? ಹೇಗಾಗತ್ತೆ ಇದು? ಫಟಾಫಟ್ ಸಕ್ಕದಾಗಿ ಬಿಡಿ, ವಿಜಲ್ ಕೂಗಿಸಿ ತಿಂದು ಬಿಡಿ. ಟೇಸ್ಟ್ಗೆ 9.5 ಕೊಡ್ತೀನಿ. ಬರೇ ಯಾಕೆ? ಇನ್ನು ಅರ್ಧ ಅವ್ನು ನಾಲ್ಗೆ ಉಪ್ಪಲ್ಲಿ ಉಪ್ಪು ಸುಮ್ಮನೆ ಹೇಳಿದ ದಂದಲು 9.5 ಕೊಡ್ತೀನಿ. ಅದ್ಭುತವಾಗಿದೆ. ಬಟ್ ನಿಮ್ದು ನಿಮ್ಮ ಮನೆ ಉಪ್ಪಲ್ಲಿ ಉಪ್ಪು ಕಮ್ಮಿ ಇದೆ. ನಾನು ಫಸ್ಟ್ ಹೇಳಿದೆ ನಿಂಗೆ ಉಪ್ಪು ಕಮ್ಮಿ, ಆ ಉಪ್ಪು ಉಪ್ಪಿಲ್ಲ. ಚೆನ್ನಾಗಿ ಹೇಳ್ದೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿನ ಚಪ್ಪಾಳೆ. ಕರ್ಪೂರದ ಗೊಂಬೆ ಓಯ್ ಉಪ್ಪು ಕಮ್ಮಿ ಅಂತ ಹೇಳಿದ ನಿನಗೆ ಚಪ್ಪಾಳೆ. ಸೀರಿಯಸ್ಲಿ ಈರುಳ್ಳಿನೂ ಚೆನ್ನಾಗಿದೆ. ನೀನ್ ಮಾಡಿದ್ದ? ಡಸ್ಟ್ಬಿನ್ ಇಲ್ಲ ಬಂಬಡಾಗಿದೆ. ಖಂಡಿತವಾಗ್ಲೂ ನೀವು ಮನೇಲಿ ಇದನ್ನ ಮಾಡ್ಕೊಂಡು ನೋಡಿ. ಇವ್ರು ಮಾಡಿರೋ ಅಡುಗೆ ನಿಮ್ಗೇನಾದ್ರು ವಿಧಾನ ಎಲ್ಲ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚು ಕೆಳಗಡೆ ಕಮೆಂಟ್ ಮಾಡಿ. ಮಿಕ್ಕಿದ್ದು ದಯವಿಟ್ಟು ಯಾರಾದ್ರೂ ಟ್ರೈ ಮಾಡಿದ್ಮೇಲೆ ಹೆಂಗ್ ಬಂತು ಅಂತ ಒಂದ್ಸಲಿ ಕಮೆಂಟ್ ದಯವಿಟ್ಟು ಹೇಳಿ. ನಾನು ತಿಂತಾ ಇರ್ತೀನಿ, ಮಿಕ್ಕಿದ್ದು ನೀವು ಮಾತಾಡ್ಕೊಳ್ಳಿ. ಅಲ್ಲ, ನಾನು ಟೇಸ್ಟ್ ಮಾಡಬೇಕು. ಆಯ್ತು, ಟೇಸ್ಟ್ ಇದೆ ಬಿಡಮ್ಮ, ಇನ್ನೂ ಇದೆ. ಮಾಡಿ ನೀವೇನು ಮಾಡಿ. ಯಶೂಸ್ ಕಿಚನಲ್ಲಿ ಇಂಥ ಸೂಪರ್ ಆಗಿರೋ ಪಲಾವ್ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ನಿಮ್ಮ ಚಾನಲ್ಗೂ ಆಲ್ ದಿ ವೆರಿ ಬೆಸ್ಟ್. ನೀವಿಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ರೂ ನನಗೋಸ್ಕರ ಅಣ್ಣ ಬಂದು ಅಡುಗೆ ಮಾಡಿಕೊಡ್ತೀರ ಅಂತಂದರೆ ತಂಗವ್ವ ಅಂತ ಬಂದು ಅಡುಗೆ ಮಾಡಿಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು. ಅವಾಗವಾಗ ನಮ್ಮ ಚಾನಲ್ಗೂ ಬರ್ತಾರೆ, ನಾವು ಸಹ ನಿಮ್ಮ ಚಾನಲ್ಗೆ ಬರ್ತೀವಿ. ನಾವಂತೂ ಬರ್ತೀವಿ ನಿಮ್ಮ ಚಾನಲ್ಗೆ. ನಾವು ಮಾತ್ರ ಬರೋದು ಬೇಡ ಅಂತ ಎಲ್ಲೇ ನಮ್ಮನ್ನೇನು ಏನು ಹೇಳಲಿಲ್ಲ. ಮತ್ತೆ ಬಾ ಬಾಮ್ಮ, ನಮಗೂ ಬೇಕಾಗತ್ತೆ ಜನ ಹಿಂದೆ ಮುಂದೆ. ಬಾ ಮಾಡೋಣ. ಇಷ್ಟ ಆಗಿದೆ ಅಲ್ವಾ? ಚೆನ್ನಾಗಿ ಮಾಡುವ, ಚೆನ್ನಾಗಿ ತಿನ್ನುವ. ನಿನ್ ಗಂಡಂಗೆ ಅವಾಗ ಮಾಡಿ ಹಾಕು. ಆಯ್ತು, ನೀವು ಅವಾಗ ಬಂದು ಹಿಂಗ್ ಮಾಡ್ಕೊಡ್ತಾ ಇರಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಇವಾಗ ನಮ್ಗೆ ಯಾರ್ಯಾರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ತೋರಿಸಿದ್ಯಾ? ನಾನೇ ಕೊಡ್ತೀನಿ. ಏನ್ ಬೇಕು ನಿಮ್ಗೆ? ಏನ್ ಕೊಡಮ್ಮ? ಏನ್ ಕೊಡ್ಲಿ? ಯಜಮಾನ್ರ ಟಿಶ್ಯೂ ಪೇಪರ್ ಏನು ಇಲ್ಲ ಅಂತ ಗೊತ್ತಾಯ್ತು. ನಮಸ್ಕಾರ. ಬಂದು ಅಡಿಗೆ ಮಾಡ್ಕೊಟ್ಟಿದೀವಿ. ಅವರೇ ತಂದ ವಸ್ತು, ರೆಸಿಪಿ ನಮ್ದು, ಅಡಿಗೆ ನಮ್ದು, ತಿನ್ನೋದವ್ರು ಗಂಡ ಹೆಂಡತಿ ತಿಂದ್ರು. ಒಂದು ಮಾತುಗಾನ ಒಂದ್ ಸ್ಪೂನ್ ತಿನ್ನೋಣ ಅಂತ ಹೇಳಿ ಇವಾಗ ತಿನ್ಸಕ್ಕೆ ಅಂತ ಬಂದೆ. ಅಯ್ಯೋ ನೀವು ಮಾಡಿರೋದು ನೀವು ತಿನ್ಬೇಕಣ್ಣ. ಹೆಂಗಿದೆ ಅಣ್ಣ? ಓ ಮೈ ಗಾಡ್. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಏನು ಮಾಡ್ಬೇಕು ಹೇಳಿ? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಬೆಲ್ ಐಕನ್ನ ಒತ್ತಿ. ಲವ್ ಯು ಆಲ್ ಸೋ ಮಚ್.